ಶರಣಬಸವೇಶ್ವರ ಸಂಸ್ಥಾನದ 9ನೇ ಪೀಠಾಧಿಪತಿ ಪೂಜ್ಯ ಶ್ರೀ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವರ ಜನ್ಮದಿನದ ಅಂಗವಾಗಿ ಶರಣಬಸವೇಶ್ವರರ ಗದ್ದುಗೆಗೆ 1 ಲಕ್ಷ ಪುಷ್ಪ ಬಿಲ್ವಾರ್ಚನೆ ಮತ್ತು 1001 ಇಷ್ಟಲಿಂಗ ಮಹಾಪೂಜೆ ಹಮ್ಮಿಕೊಳ್ಳಲಾಗಿದೆ ಎಂದು ವೀರಶೈವ ಲಿಂಗಾಯತ ಮಹಾವೇದಿಕೆಯ ಜಿಲ್ಲಾಧ್ಯಕ್ಷ ದಯಾನಂದ್ ಪಾಟೀಲ್ ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ನವೆಂಬರ್ 1ರಂದು ಶರಣಬಸವೇಶ್ವರ ಸಂಸ್ಥಾನದ 9ನೇ ಪೀಠಾಧಿಪತಿಗಳಾದ ಶ್ರೀ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವರ ಜನ್ಮದಿನದ ಅಂಗವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕಲ್ಯಾಣ ಕರ್ನಾಟಕ ಭಾಗದ ಆರಾಧ್ಯ ದೈವ ಶ್ರೀ ಶರಣಬಸವೇಶ್ವರ ಗದ್ದುಗೆಗೆ 1 ಲಕ್ಷ ಪುಷ್ಪ ಬಿಲ್ವಾರ್ಚನೆ 1001 ಇಷ್ಟಲಿಂಗ ಮಹಾಪೂಜೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು. ಬಳಿಕ ಮಾತನಾಡಿ ಪಾಳಾದ ಡಾಕ್ಟರ್ ಗುರುಲಿಂಗ ಶಿವಾಚಾರ್ಯರ ದಿವ್ಯ ಸಾನ್ನಿಧ್ಯದಲ್ಲಿ ನವೆಂಬರ್ 1ರಂದು ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಪ್ರಾರಂಭವಾಗಿ ನಂತರ ಮಧ್ಯಾಹ್ನ 12 ಗಂಟೆಗೆ ಮಹಾಮಂಗಳಾರತಿ ಬಳಿಕ ಪೂಜೆ ಸಂಪನ್ನಗೊಳ್ಳಲಿದೆ ಎಂದರು. ಎಲ್ಲರಿಗೂ ಶರಣಾರ್ಥಿಗಳು. ಇದೇ ಬರುವ ನವೆಂಬರ್ 1ನೇ ತಾರೀಕು ಕಲಬುರಗಿ ಆರಾಧ್ಯ ದೈವ ಆಗಿರ್ತಕ್ಕಂಥ ಶರಣಬಸವೇಶ್ವರ ಸಂಸ್ಥಾನದ 9ನೇ ಪೀಠಾಧಿಪತಿಗಳಾಗಿರ್ತಕ್ಕಂಥ ಪೂಜ್ಯ ದೊಡ್ಡಪ್ಪ ಅಪ್ಪರ ಜನ್ಮದಿನ ಇರ್ತದೆ. ಆ ಕಾರ್ಯಕ್ರಮದ ನಿಮಿತ್ತವಾಗಿ ನಮ್ಮ ವೀರಶೈವ ಲಿಂಗಾಯತ ಮಹಾವೇದಿಕೆ ವತಿಯಿಂದ ಸತತವಾಗಿ 4ನೇ ವರ್ಷದ ಕಾರ್ಯಕ್ರಮ ಇದು. ಏನಂತಂದರೆ ಶರಣಬಸವೇಶ್ವರ ಕರ್ತೃ ಗದ್ದುಗೆಗೆ 1 ಲಕ್ಷ ಪುಷ್ಪ ಬಿಲ್ವಾರ್ಚನೆ ಕಾರ್ಯಕ್ರಮ ಮತ್ತು ರುದ್ರಾಭಿಷೇಕ ಕಾರ್ಯಕ್ರಮ ಇರ್ತದೆ. ಅದೇ ರೀತಿಯಾಗಿ ಬಂದಿರತಕ್ಕಂಥ ಭಕ್ತರಿಗೆ ಸಾಮೂಹಿಕವಾಗಿ ಲಿಂಗ ದೀಕ್ಷೆ ಮತ್ತು ಇಷ್ಟಲಿಂಗ ಪೂಜೆ ಕಾರ್ಯಕ್ರಮ ಇರ್ತದೆ. ಆ ಸಾನ್ನಿಧ್ಯವನ್ನು ದಿವ್ಯ ಬೆಳಗುಂಪ ಶ್ರೀಗಳಾಗಿರ್ತಕ್ಕಂಥ ಅಭಿನವ ಪರ್ವತೇಶ್ವರ ಸ್ವಾಮೀಜಿಗಳು, ಅದೇ ರೀತಿಯಾಗಿ ಪಾಳಾದ ಗುರುಗಳಾಗಿರ್ತಕ್ಕಂಥ ಡಾಕ್ಟರ್ ಗುರುಮೂರ್ತಿ ಶಿವಾಚಾರ್ಯರ ದಿವ್ಯ ಸನ್ನಿಧಿಯಲ್ಲಿ ಲಿಂಗ ದೀಕ್ಷೆ ಮತ್ತು ಸಾಮೂಹಿಕ ಇಷ್ಟಲಿಂಗ ಪೂಜಾ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದೇವೆ. ಅದೇ ರೀತಿಯಾಗಿ ಬಂದಿರತಕ್ಕಂಥ ಭಕ್ತರೆಲ್ಲರೂ ಶರಣನ ಕೃಪಾಶೀರ್ವಾದಕ್ಕೆ ಪಾತ್ರರಾಗಬೇಕಂತಂದರೆ ಲಕ್ಷ ಪುಷ್ಪ ಬಿಲ್ವಾರ್ಚನೆ ಕಾರ್ಯಕ್ರಮವಾಗಿರ್ತಕ್ಕಂಥ ಅದಕ್ಕೆ ತಾವು ಎಲ್ಲರೂ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು. ಯಾಕಂದರೆ ವೀರಶೈವ ಲಿಂಗಾಯತ ಸಮುದಾಯದ ಶ್ರೇಷ್ಠ ಆಚರಣೆಗಳಾಗಿರ್ತಕ್ಕಂಥ ಲಿಂಗ ದೀಕ್ಷೆ, ಇಷ್ಟಲಿಂಗ ಪೂಜೆ ಮತ್ತು ಗದ್ದುಗೆ ಪೂಜೆಯನ್ನು ಈ ಒಂದು ಸಂದರ್ಭದಲ್ಲಿ ಹಮ್ಮಿಕೊಳ್ತಾ ಇದ್ದೀವಿ. ಸೊ ಅದಕ್ಕೆ ಕಲಬುರಗಿಯ ಎಲ್ಲ ಪ್ರತಿಯೊಬ್ಬ ಮಹಾಜನತೆಗಳು ಬಂದು ಶರಣನ ಕೃಪಾಶೀರ್ವಾದಕ್ಕೆ ಪಾತ್ರರಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಕಳಕಳಿ ವಿನಂತಿ ಮಾಡಿಕೊಳ್ತೇವೆ. ವೀರಶೈವ ಲಿಂಗಾಯತ ಮಹಾವೇದಿಕೆ ಜಿಲ್ಲಾ ಸಮಿತಿ ವತಿಯಿಂದ ತಮಗೆ ಆಧಾರದ ಸ್ವಾಗತ. ದಿನಾಂಕ ನವೆಂಬರ್ 1ನೇ ತಾರೀಕು ಬೆಳಗ್ಗೆ 5:30ಕ್ಕೆ ಕರ್ತೃಗದ್ದಿಗೆ ಒಂದು ಅಭಿಷೇಕದಿಂದ ಕಾರ್ಯಕ್ರಮ ಪ್ರಾರಂಭಗೊಂಡು 12:15ವರೆಗೂ ಮಹಾಮಂಗಳಾರತಿ ಆಗ್ತಾಯಿದೆ. ಸೊ ಇದು ಒಂದು ಅರ್ಧ ದಿನದ ಕಾರ್ಯಕ್ರಮ ಇರ್ತದೆ. ಸೊ ಹಾಗಾಗಿ ಸಕಲ ಸದ್ಭಕ್ತರು ಈ ಒಂದು ಸಮಯದ ಒಳಗಡೆ ಬಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪೂಜೆಯಲ್ಲಿ ಪಾಲ್ಗೊಂಡು ಪ್ರಸಾದವನ್ನು ಸ್ವೀಕರಿಸಿ ಹೋಗಬೇಕೆಂದು ತಮ್ಮಲ್ಲಿ ಕಳಕಳಿ ವಿನಂತಿ. ವಿಶೇಷ ಸನ್ಮಾನ ಏನಂತಂದರೆ ಏನಿಲ್ಲ ಸರ್, ಪೂಜ್ಯ ದೊಡ್ಡಪ್ಪ ಅವರ ಜನ್ಮದಿನ ಪ್ರಯುಕ್ತ ಆಗಿರ್ತಕ್ಕಂಥದ್ದರಿಂದ ಅವ್ರದ್ದೊಂದು ಜನ್ಮದಿನ ಇರ್ತದೆ. ಅದೇ ರೀತಿಯಾಗಿ ಅವ್ರದ್ದು ಯಾವುದೇ ರೀತಿಯಾದಂಥ ಸೆಲೆಬ್ರೇಷನ್ ಇರೋದಿಲ್ಲ, ಕೇಕ್ ಕಟ್ಟಿಂಗು ಮತ್ತೊಂದು ಮಾಡಲ್ಲ. ಅವ್ರ ಜನ್ಮದಿನದ ನಿಮಿತ್ತ ಮಾಡಿಕೊಂಡು ನಾವು ಕರ್ತೃಗದ್ದಿಗೆಗೆ ಪೂಜಾ ಶರಣನ ಸೇವೆನೇ ಮಾಡ್ತೀವಿ. ಬಂದಿರತಕ್ಕಂಥ ಎಲ್ಲ ಭಕ್ತರು ಶಿವನ ಧ್ಯಾನವನ್ನು ಮಾಡಿ ಲಿಂಗ ದೀಕ್ಷೆ ಮತ್ತು ಇಷ್ಟಲಿಂಗ ಪೂಜೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತೀವಿ. ಲಿಂಗ ದೀಕ್ಷೆಯಲ್ಲಿ ಎಷ್ಟು ಜನ ಭಾಗವಹಿಸ್ತಾರೆ ಮತ್ತು ಏನು ನೋಂದಣಿಗಿಂದನೇ ಏನಾದರೂ ಮಾಡಿಸ್ಕೊಂಡಿದ್ದಾರೆ ಸರ್? ಇದು ನೋಂದಣಿ ಖಂಡಿತವಾಗಿ ಇರ್ತದೆ ಸರ್. ಅದರದಂತ ನಾವು ಕೆಲವರಿಗೆ ಕೊಟ್ಟಿದ್ದೀವಿ. ಅದೇ ರೀತಿ ಫೋನ್ ನಂಬರ್ ಸರ್. ಸೊ ಲಿಂಗ ದೀಕ್ಷೆಗೆ ಪಾಲ್ಗೊಳ್ತಕ್ಕಂಥ ಭಕ್ತರು ತಾವೆಲ್ಲರೂ ಸಂಪರ್ಕ ಮಾಡಬೇಕಾಗಿರ್ತಕ್ಕಂಥ ನಂಬರ್ 9986201777 ಈ ನಂಬರ್ಗೆ ತಾವು ಕಾಲ್ ಮಾಡಿ ರಿಜಿಸ್ಟರ್ ಮಾಡ್ಕೋಬೋದು. ಮತ್ತು ಅದೇ ರೀತಿಯಾಗಿ ಸಾಮೂಹಿಕ ಇಷ್ಟಲಿಂಗ ಪೂಜೆ ಕಾರ್ಯಕ್ರಮ ಇರ್ತದೆ. ಅದಕ್ಕೆ ಯಾವುದೇ ರೀತಿಯಾದ ರಿಜಿಸ್ಟ್ರೇಷನ್ ಇರೋದಿಲ್ಲ. ತಾವೆಲ್ಲರೂ ಬರೀ ಸ್ನಾನ ಮಾಡಿಕೊಂಡು ಬಂದು ಬೆಳಗ್ಗೆ 7 ಗಂಟೆಗೆ ದೇವಸ್ಥಾನದ ಆವರಣದೊಳಗೆ ಕೂತ್ರೆ ತಮಗೆಲ್ಲರಿಗೆ ಬೇಕಾಗಿರ್ತಕ್ಕಂಥ ಲಿಂಗ ದೀಕ್ಷೆಗೆ ಮತ್ತು ಇಷ್ಟಲಿಂಗಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಸಲಕರಣೆಗಳು ನಮ್ಮ ವೇದಿಕೆ ವತಿಯಿಂದನೇ ನಾವು ಒದಗಿಸ್ಕೊಡ್ತೀವಿ. ಹಾಗಾಗಿ ತಾವು ಅಲ್ಲಿ ಬಂದು ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕಾಗಿತ್ತು ತಮ್ಮಲ್ಲಿ ಕಳಕಳಿ ವಿನಂತಿ. ನಾನು ದಯಾನಂದ್ ಎಂ ಪಾಟೀಲ್ ಅಂತ. ಈ ಸಂದರ್ಭದಲ್ಲಿ ಸುನೀಲ್ ಮಾಗಾಂವ್ಕರ್, ಗುರುರಾಜ್ ಅಂಬಾಡಿ, ನಿಖಿಲ್ ಬಿಲ್ಗುಂದಿ, ಕಿರಣ್ ಕಣ್ಣಿ ಸೇರಿದಂತೆ ವೀರಶೈವ ಲಿಂಗಾಯತ ಮಹಾವೇದಿಕೆಯ ಪದಾಧಿಕಾರಿಗಳು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು.